ಉತ್ತರ ಕನ್ನಡದ ಬಗ್ಗೋಣ ಗ್ರಾಮದಲ್ಲಿ ವಾಮಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ಕೆಲ ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಬಾಲಕ ಸುಶಾಂತ್ ಪತ್ತೆಯಾಗಿದ್ದಾನೆ. ವಾಮಾಚಾರಕ್ಕಾಗಿ ಬಲಿ ಕೊಡಲು ಮಗುವನ್ನ ಅಪಹರಿಸಲಾಗಿತ್ತು. ಆದರೆ ಮಗುವನ್ನ ಬಿಟ್ಟು ದಂಪತಿಯನ್ನ ಪಾಳು ಬಿದ್ದ ಬಾವಿಗೆ ನೂಕಿ ಆರೋಪಿ ಸರ್ವೇಶ್ ಭಟ್ ಅಲಿಯಾಸ್ ಗಣೇಶ್ ಪರಾರಿಯಾಗಿದ್ದಾನೆ. ತಿಮ್ಮಣ್ಣ ಭಟ್, ಸವಿತಾ ಭಟ್ ದಂಪತಿ ಅಪಾಯದಿಂದ ಪಾರಾಗಿದೆ. ಸರ್ವೇಶ್ ಭಟ್ ವಿರುದ್ಧ ಕುಮಟಾ ಪೊಲೀಸರಿಗೆ ದೂರು ನೀಡಿರುವ ದಂಪತಿ ಆರೋಪಿಯ ಬಂಧನಕ್ಕೆ ಒತ್ತಾಯ ಮಾಡಿದ್ದಾರೆ. ಈ ನಡುವೆ ಕುಮಟಾ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ಸ್ಥಳೀಯರು ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡದ ಕುಮಟಾದಲ್ಲಿ ವಾಮಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ತಂದೆ ತಾಯಿ ಮತ್ತು ಮಗುವನ್ನ ಬಲಿ ಕೊಡಲು ಇಲ್ಲಿ ಪ್ರಯತ್ನವನ್ನ ಮಾಡಲಾಗಿದೆ. ದಂಪತಿಯನ್ನ ಪಾಳು ಬಿದ್ದ ಬಾವಿಗೆ ನೂಕಲಾಗಿದೆ. ಈ ಒಂದು ಘಟನೆ ನಡೆದಿರುವಂತದ್ದು ಬಗ್ಗೋಣ ಗ್ರಾಮದಲ್ಲಿ. ಕೆಲ ದಿನಗಳ ಹಿಂದೆ ಬಾಲಕ ಸುಶಾಂತ್ ನಾಪತ್ತೆಯಾಗಿದ್ದ. ಆ ನಂತರ ಅವನು ಪತ್ತೆಯಾದ. ವಾಮಾಚಾರಕ್ಕಾಗಿ ಬಲಿ ಕೊಡಲು ಈ ಒಂದು ಮಗುವನ್ನ ಅಪಹರಿಸಲಾಗಿತ್ತು. ಆದರೆ ಮಗುವನ್ನ ಬಿಟ್ಟು ದಂಪತಿಯನ್ನ ಪಾಳು ಬಿದ್ದ ಬಾವಿಗೆ ನೂಕಿ ಆರೋಪಿ ಸರ್ವೇಶ್ ಭಟ್ ಅಲಿಯಾಸ್ ಗಣೇಶ್ ಪರಾರಿಯಾಗಿದ್ದಾನೆ. ಈಗಾಗಲೇ ತಿಮ್ಮಣ್ಣ ಭಟ್ ಮತ್ತು ಸವಿತಾ ಭಟ್ ದಂಪತಿ ಅಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಕಡತೋಕ ಮಂಜು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಏನಿದು ಪ್ರಕರಣ? ಯಾವಾಗ ನಡೆದಿರುವಂತದ್ದು? ಆರೋಪಿ ಸಿಕ್ಕಿದಾನ ಹೇಗೆ? ನವಿತಾ, ಇದು ನಿನ್ನೆ ರಾತ್ರಿ ನಡೆದಿರುವಂತಹ ಒಂದು ಪ್ರಕರಣ. ಇದು ನಿನ್ನೆ ರಾತ್ರಿ ಅವರು ತಿಮ್ಮಣ್ಣ ಭಟ್ ಹಾಗೂ ಸವಿತಾ ದಂಪತಿಗಳು ತಮ್ಮ 2.5 ವರ್ಷದ ಮಗುವಾದ ಸುಶಾಂತ್ ಜೊತೆ ಅವರು ಇವನ ಗಣೇಶ್ ಭಟ್ ಅವರ ಮನೆಗೆ ಬಂದಿದ್ದಾರೆ. ಅದು ಕುಮಟಾ ತಾಲೂಕಿನ ಬಗ್ಗೋಣದಲ್ಲಿ ಅವ್ರ ಮನೆ ಇದೆ. ಬಂದಂತ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿವೆ, ಆ ಬಗ್ಗೆ ಪರೀಕ್ಷಿಸುವಂತೆ ಅವರು ಪುರೋಹಿತರಲ್ಲಿ ಕೇಳ್ಕೊಂಡಿದ್ದಾರೆ. ಆಗ ಅವರು ಪರೀಕ್ಷೆ ನಡೆಸಿದಂತಹ ಒಂದು ಪುರೋಹಿತರು, ನಿಮಗೆ ದಿಗ್ಬಂಧನ ಆಗಿದೆ, ಅದಕ್ಕೆ ನಿಮಗೆ ಅದರ ಬಗ್ಗೆ ತೆಗೆಯುವಂತ ಒಂದು ಹೋಮ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಬಟ್ಟೆ ಚೀಲವನ್ನು ರೆಡಿ ಮಾಡ್ಲಿಕ್ಕೆ ಅವರಿಗೆ ಸೂಚನೆ ನೀಡಿದ್ದಾರೆ. ನಂತರ ಅವರು ಬಟ್ಟೆ ಚೀಲವನ್ನು ತಂದಿದ್ದಾರೆ. ನಂತರ ಅವರು 8 ಗಂಟೆಗೆ ತಮ್ಮ ಒಂದು ಕಾರ್ಯವನ್ನು ಆರಂಭಿಸಿದ್ದಾರೆ. ಅದು ಕೂಡ ಅವರು ಮನೆಯಲ್ಲಿ ಮಾಡದೆ ಒಂದು ಬಾವಿಯ ಮುಂದೆ ಅವರು ವಾಮಾಚಾರವನ್ನು ಆರಂಭಿಸಿದ್ದಾರೆ. ನಂತರ ಅವ್ರಿಗೆ ಸಾಕಷ್ಟು ಡೌಟ್ಗಳು ಕೂಡ ಬಂದಿದೆ. ಅದು ಏನ್ ಮಾಡ್ತಿದ್ರೆ ಅಂತ ಕೇಳಿದಾಗ, ಇಲ್ಲ ನಿಮಗೆ ದಿಗ್ಬಂಧನ ಆಗಿದ್ರಿಂದ ಸಾಕಷ್ಟು ಹೋಮಗಳಾಗಬೇಕಾಗಿದೆ, ಅದಕ್ಕೆ ನಾವು ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಂತರ ಹೋಮಾಚಾರ ಆರಂಭ ಮಾಡಿದ್ದ ಒಂದು ಸುಮಾರು ಗಂಟೆ ನಂತರ ಅವರನ್ನ ಈ ಗಂಡ ಹೆಂಡತಿ ಇಬ್ಬರನ್ನು ಅಂದ್ರೆ ತಿಮ್ಮಣ್ಣ ಭಟ್ ಹಾಗೂ ಸವಿತಾ ಅವರನ್ನ ಬಾವಿಗೆ ನೂಕಿದ್ದಾರೆ. ನೂಕಿ ಆ ಬಾವಿಯ ಮೇಲೆ ಒಂದು ಕವರ್ ಹಾಕಿ ಮುಚ್ಚಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಅವರಿಬ್ಬರು ಮೇಲೆ ಎದ್ದು ಬರೆದಿದೆ ಅಂತ ನೋಡಿದ್ದಾರೆ. ನಂತರ ಅವರ ಮಗುವಾದ 2.5 ವರ್ಷದ ಸುಶಾಂತ್ ಅನ್ನ ಬೇರೆ ಕಡೆಗೆ ಕಿಡ್ನಾಪ್ ಮಾಡಿದ್ರು. ಬಳಿಕ ಇವರು ಕಂಗಾಲಾಗಿದ್ದಾರೆ. ಯಾಕಂತ ಹೇಳಿದ್ರೆ ತಮ್ಮ ಜೀವ ಒಂದ್ ಕಡೆ ಹೋಗ್ತಾ ಇದೆ, ಒಂದ್ ಕಡೆ ಮಗು ಕೂಡ ತಮ್ದು ಕಾಣ್ತಾ ಇಲ್ಲ ಅಂತ ಹೇಳಿ ಕೂಕೊಂಡಿದ್ದಾರೆ ಸವಿತಾ ಅವರು. ನಂತರ ಅವರು ಸಾಕಷ್ಟು ಪ್ರಯತ್ನ ಮಾಡಿ ತನ್ನ ಗಂಡನ ಹೆಗಲ ಮೇಲೆ ಒಂದು ಎತ್ತಿ ಅವರ ಮೇಲಿಟ್ಟ ಕಲ್ಲನ್ನ ತೆಗೆದು ಮೇಲ್ ಬಂದಿದ್ದಾರೆ. ನಂತರ ತಮ್ಮ ಸೀರೆಯನ್ನ ಕೆಳಗಡೆ ಬಿಟ್ಟು ಗಂಡನನ್ನ ಮೇಲೆ ಕೆತ್ತ ನಂತರ ತನ್ನ ಮಗು ಕಾಣಲಿಲ್ಲ ಅಂತ ಹೇಳಿ ಕೂಗಿದ್ದಾರೆ. ಆ ವೇಳೆಯಲ್ಲಿ ಬಗ್ಗೋಣದ ಗ್ರಾಮಸ್ಥರೆಲ್ಲ ಓಡಿ ಬಂದಿರೋ ಇವರ ಆಕ್ರಂದನ ಕೇಳಿ ಬಳಿಕ ತಮ್ಮ ಮಗು ಕಿಡ್ನಾಪ್ ಆಗಿದೆ ಅಂತ ತಿಳಿದು ಬಂತು. ನಂತರ ಅವರು ಪೊಲೀಸರು ಮಾಹಿತಿಯನ್ನ ತಿಳಿಸಿದ್ರು. ಬಳಿಕ ಪೊಲೀಸರು ಎಚ್ಚೆತ್ಕೊಂಡ್ರು. ಬಳಿಕ ಪೊಲೀಸರು ಸಂಪರ್ಕಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ನಂತರ ಏನು ಕಿಡ್ನಾಪ್ ಮಾಡಿದಂತ ಗಣೇಶ್ ಭಟ್ ತಾವು ಮಗುವನ್ನು ಯಾವುದೇ ರೀತಿಯಲ್ಲಿ ಏನು ವಾಮಾಚಾರಕ್ಕೆ ಬಲಿ ಕೊಟ್ಟಿಲ್ಲ, ಮಗು ಜೀವಂತವಾಗಿದೆ, ತಾನು 5:30 ಗಂಟೆಗೆ ತಾನು ಅದನ್ನ ಮುಟ್ಟಿಸ್ತೇನೆ ಅಂತ ಒಂದು ಮಾತನ್ನು ನೀಡಿದ. ಆದ್ರೆ ಪೊಲೀಸರಿಗೆ 5:30 ಗಂಟೆವರೆಗೆ ವೇಟ್ ಮಾಡುವಂತ ಪರಿಸ್ಥಿತಿ ಬಂತು. ನಂತರ 5:30 ಗಂಟೆಗೆ ಏನು ಸುಶಾಂತ ಬರ್ದೇ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗೊಂಡ್ರು. ಅವರು ತಂದೆ ತಾಯಿಗಳಾದ್ರೆ ಸಾಕಷ್ಟು ಸಾರ್ವಜನಿಕರು ಕೂಡ ಆತಂಕಗೊಂಡ್ರು, ಮಗು ಇನ್ನುವರೆಗೂ ಬಂದಿಲ್ಲ ಅಂತೇಳಿ. ಬಳಿಕ ಒಂದು ಸುಮಾರು 7 ಗಂಟೆ ಹೊತ್ತಿಗೆ ಪೊಲೀಸರು ಅವರ ಶಿರ್ಸಿಯಿಂದ ಅವರನ್ನ ಹಿಡಿದು ಆ ಆರೋಪಿಯಾದಂತಹ ಗಣೇಶ್ ಭಟ್, ಅವನ ಹೆಂಡತಿಯಾದಂತಹ ವಿನಯ ಹಾಗೂ ಇವರ ಮಗು ಏನು ಸುಶಾಂತ್ ಇತ್ತು, ಆ ಮೂವರು ಕೂಡ ಈಗ ತಂದಿದ್ದಾರೆ. ಆ ಮಗುವನ್ನ ಈಗ ತಂದೆ ತಾಯಿ ಮಡಿಯಲ್ಲಿ ಸೇರಿಸ್ತಾರೆ. ಅವರು ಕುಮಟಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ನವೀನ, ಮಂಜು, ಈಗಾಗಲೇ ಏನು ಗಣೇಶ್ ಅವರ ಬಗ್ಗೆ ಈ ಒಂದು ದಂಪತಿಗೆ ಮೊದಲೇ ಪರಿಚಯ ಇತ್ತ? ಯಾಕೆ ಅವರ ಮನೆಗೆ ಹೋಗಿರುವಂತದ್ದು? ಈ ಬಗ್ಗೆ ಏನಾದ್ರು ಮಾಹಿತಿ ಇತ್ತ ಹೇಗೆ? ನವಿತಾ, ಇವರು ಏನು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿದ್ರು. ಇವರು ಯಲ್ಲಾಪುರ ತಾಲೂಕಿನ ನಂದೋಳಿಯವರು, ತಿಮ್ಮಣ್ಣ ಭಟ್ ಹಾಗೂ ಸವಿತಾ ದಂಪತಿಗಳು. ಇವರು ಮುದುಗಾದ ಒಂದು ಕಾಲೋನಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು. ಅವ್ರಿಗೆ ಸಾಕಷ್ಟು ಜೀವನದಲ್ಲಿ ತೊಂದರೆಗಳಾಗಿತ್ತು. ಬಟ್ ಅವ್ರಿಗೆ ಯಾರೋ ಒಂದು ಮಾಹಿತಿಯನ್ನು ನೀಡಿದ್ರು. ಇಲ್ಲಿ ಕುಮಟಾ ತಾಲೂಕಿನ ಬಗ್ಗೋಣದ ಏನು ಗಣೇಶ್ ಭಟ್ ಅವರಿದ್ದಾರೆ, ಇವರು ಸಾಕಷ್ಟು ಒಳ್ಳೆ ಪುರೋಹಿತರು. ಅವರೆಲ್ಲ ಬಳಿಯಲ್ಲಿ ಸಂಪರ್ಕಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರವಾಗುವಂತ ಸಾಧ್ಯತೆ ಇದೆ, ಅದಕ್ಕಾಗಿ ನೀವು ಅವರು ಪುರೋಹಿತರನ್ನ ಭೇಟಿಯಾಗಿ ಅಂತ ಹೇಳಿದಾಗ ಅವರ ಒಂದು ಮಾರ್ಗದರ್ಶನ ಪಡೆದು ಅವರು ಅಲ್ಲಿಗೆ ಬಂದರು. ಬಂದಂತ ಸಂದರ್ಭದಲ್ಲಿ ಇವರು ನೇರವಾಗಿ ಇವರನ್ನ ಪರೀಕ್ಷಿಸಿದಂತ ಒಂದು ಪುರೋಹಿತರು, ನಿಮಗೆ ದಿಗ್ಬಂಧನ ಆಗಿದೆ, ಅದು ಒಂದು ವಾಮಾಚಾರ ಮಾಡಿ ಅದನ್ನ ಹೋಗಲಾಡಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ಈ ರೀತಿಯ ಒಂದು ವಾಮಾಚಾರ ಮಾಡಿ ಇವರನ್ನ 3 ಬಲಿ ಕೊಡುವಂತ ಇತ್ತು. ಆದ್ರೆ ಏನು ಅದೃಷ್ಟವಶಾತ್ ಅವರು ಪಾರಾಗಿದೆ ಅಂತ ಹೇಳ್ಬೋದು. ನವಿತಾ, ಈಗ ಆರೋಪಿಯನ್ನ ಬಂಧಿಸುವಂತ ಪ್ರಯತ್ನ ಅಲ್ಲಿ ಆಗ್ತಾ ಇದೆಯಾ ಹೇಗೆ ಮಂಜು? ನವಿತಾ, ಈಗಾಗಲೇ ಏನು ಅವರು ಆರೋಪಿ ಒಂದು ಮಗುವಿನ ಜೊತೆ ಶಿರ್ಸಿ ಕಡೆ ಪ್ರಯಾಣ ಮಾಡಿದ್ರು. ಆಲ್ಟೋ ಕಾರಲ್ಲಿ ಅವರು ತುಂಬಿಕೊಂಡು ಹೋಗಿದ್ರು.
ಪೊಲೀಸರು ಎಲ್ಲಾ ಕಡೆಗಳ ನಾಕಾಬಂದಿಯನ್ನ ಮಾಡಿದ್ರು. ಈ ಒಂದು ನಾಕಾಬಂದಿಯಿಂದ ಈಗ ಮಗು ಮತ್ತು ಆರೋಪಿ ಇಬ್ಬರು ಸಿಕ್ಕಿದ್ದಾರೆ. ಆರೋಪಿ ಆದಂತಹ ಗಣೇಶ್ ಭಟ್ ಹಾಗೂ ವಿನಯ ಭಟ್ ಈಗಾಗಲೇ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ, ಕುಮಟಾ ಪೊಲೀಸರ. ಓಕೆ, ಏನಕ್ಕೆ ಈ ರೀತಿಯಾಗಿ ಮಾಡಿದೆ ಅನ್ನೋದರ ಬಗ್ಗೆ ಈಗ ಒಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾನೆ ಆರೋಪಿ, ಹೇಗೆ ಮಂಜು? ಈಗ ಆರೋಪಿ ಯಾವುದೇ ರೀತಿಯಲ್ಲೂ ಮಾಹಿತಿಯನ್ನು ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಕಟ್ಟು ಕಥೆಯನ್ನು ಅವರು ಹೇಳ್ತಾ ಇದ್ದಾರೆ. ತಾನು ಯಾವುದೇ ರೀತಿಯಲ್ಲಿ ವಾಮಾಚಾರ ಮಾಡಿಲ್ಲ, ವಾಮಾಚಾರ ಮಾಡಿದ್ರೆ ಬಲಿ ಕೊಡ್ತಾ ಇದ್ದಾರೆ, ನಾನು ಬಲಿ ಕೊಟ್ಟಿಲ್ಲವಲ್ಲ, ನಾನೀಗ ಮಗುವನ್ನು ಹ್ಯಾಂಡ್ ಓವರ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಒಟ್ಟಾರೆ ಏನು ಒಂದು ಅದೃಷ್ಟವಶಾತ್ ಇವರು ಪಾರಾಗಿದ್ದಾರೆ. ಇದೊಂದು ಪೊಲೀಸ್ ತನಿಖೆಯಿಂದಲೇ ಇದು ಒಂದು ಏನು ವಾಮಾಚಾರ ನಡೆದಿದೆ ಹೇಳೋದು ಬೆಳಕಿಗೆ ಬರಬೇಕಾಗಿದೆ. ನಿಜ, ಈ ಕಾಲದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ವಾಮಾಚಾರ ಪ್ರಕರಣಗಳು ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಕಾಣ್ತಾ ಇದೆ. ಈ ಒಂದು ಈಗ ಗಣೇಶ್ ಭಟ್ ಆಗಿರೋ ಅಥವಾ ಸರ್ವೇಶ್ ಅಂತ ಏನ್ ಹೇಳ್ತೀರಿ ಆರೋಪಿ, ಈ ಹಿಂದೆ ಕೂಡ ಈ ರೀತಿಯಾದಂತಹ ವಾಮಾಚಾರಗಳನ್ನ ಮಾಡ್ತಾ ಇದ್ನ ಊರಿನವ್ರು ಏನ್ ಹೇಳ್ತಾರೆ ಮಂಜು ಇದ್ರ ಬಗ್ಗೆ? ನವಿತಾ, ನಾವೀಗ ಬಂದಂತ ಸಂದರ್ಭದಲ್ಲಿ ಕುಮಟಾ ಆಸ್ಪತ್ರೆ ಇದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ಇದ್ರು. ಈ ಏನು ಗಣೇಶ್ ಭಟ್ ಮತ್ತೇನು ಅವರ ಕುಟುಂಬ ಇದೆ, ಹಿಂದೆ ಸಾಕಷ್ಟು ಇಂತಹ ಪ್ರಕರಣಗಳನ್ನು ಕೂಡ ಮಾಡಿದ್ರು ಕೂಡ ಬೆಳಕಿಗೆ ಬಂದಿದೆ. ಆದ್ರೆ ಇದೊಂದೇ ಪ್ರಕರಣ ಬೆಳಕಿಗೆ ಬಂದಿರೋದ್ರಿಂದ ಹಿಂದೆ ಮಾಡಿದ್ದೆಲ್ಲ ಇನ್ನು ಮುಂದೆ ಬೆಳಕಿಗೆ ಬರಬೇಕಾಗಿದೆ. ನವೀನ, ಓಕೆ, ಧನ್ಯವಾದಗಳು ಮಂಜು ಡೀಟೇಲ್ಸ್ಗೆ. ಉತ್ತರ ಕನ್ನಡದ ಬಗ್ಗೋಣ ಗ್ರಾಮದಲ್ಲಿ ವಾಮಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ಕೆಲ ದಿನಗಳ ಹಿಂದೆ ಒಬ್ಬ ಬಾಲಕನನ್ನ ಅಪಹರಿಸಲಾಗಿತ್ತು. ಈಗ ಈ ಬಾಲಕನನ್ನ ಕರ್ಕೊಂಡವರ ತಂದೆ ತಾಯಿಗೆ ಒಪ್ಪಿಸಲಾಗಿದೆ. ದಂಪತಿಯನ್ನ ಪಾಳು ಬಿದ್ದ ಬಾವಿಗೆ ನೂಕಿ ಆರೋಪಿ ಸರ್ವೇಶ್ ಭಟ್ ಅಲಿಯಾಸ್ ಗಣೇಶ್ ಪರಾರಿಯಾಗಿದ್ರು. ಆದರೆ ಈಗ ಈ ಮಗುವನ್ನ ಕರ್ಕೊಂಡು ಬಂದು ಈಗ ಪೊಲೀಸರ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಈಗಾಗಲೇ ಗಣೇಶ್ ಭಟ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಾಮಾಚಾರಕ್ಕೆ ಒಳಗಾದಂತಹ ಸವಿತಾ ಭಟ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸವಿತಾ ಅವರೇ, ಏನಾಯ್ತು ಆಕ್ಚುಲಿ? ನೀವು ಗಣೇಶ್ ಅವರ ಮನೆಗೆ ಹೋಗಿದ್ದೇನಕ್ಕೆ? ಗಣೇಶ್ ಅವರ ಮನೆಗೆ ಹೋಗ್ಲಿಲ್ಲ, ನಾವು 5:15 ನಮಗೆ ನಿನ್ನೆ ಬೆಳಿಗ್ಗೆನೆ ಫೋನ್ ಮಾಡಿದ್ದಾರೆ ಅವರು. ನೀವು ಸಂಜೆ 5:05 ಹೊತ್ತಿಗೆ ನೀವು ಮನೆಯಿಂದ ಹೊರಟು ಬನ್ನಿ, ಟೆಂಪೋದ ಮೇಲೆ ಬನ್ನಿ, ಬೈಕ್ ಗೀಕ್ ತರಬೇಡಿ, ಟೆಂಪೋದ ಮೇಲೆ ಬಂದು ಅಂಕೋಲಾ ಕ್ರಾಸ್ ನಲ್ಲಿ ನಿಲ್ರಿ, ನಾನು ಅಲ್ಲಿ ಕಾರ್ ತಕೊಂಡು ಬಂದು ನಮ್ಮ ಕಾರ್ನಲ್ಲಿ ನಿಮ್ಮನ್ನು ಕರ್ಕೊಂಡು ಬರ್ತೇನೆ ಈ ಕಡೆಗೆ ಪ್ರದೇಶಕ್ಕೆ. ಅಲ್ಲಿ ಹೋಮ ಹವನ ಮಾಡುದಿದೆ, ಅದು ಸಂಜೆ ಆದ್ಮೇಲೆ 6 ಗಂಟೆ ನಂತರ ಮಾಡುವಂತ ಹೋಮ ಅದು. ಹಾಗೆ ಹೇಳಿದ್ರು ನಮ್ಮ ಹತ್ರ. ನಾವು ಅಂಕೋಲಾ ಅಲ್ಲಿ ನಿಂತ್ಕೊಂಡು ಅವರಿಗಾಗಿ ವೇಟ್ ಮಾಡಿದ್ರು. ಆಮೇಲೆ ನಮ್ಮ ಗಂಡ ಹೆಂಡತಿ ಮಗುವನ್ನು ಕರ್ಕೊಂಡು ಬಂದು ಅವರು ಹಿಂದ್ಗಡೆ ತೋಟದ ಹತ್ರ ಕರ್ಕೊಂಡು ಹೋಗಿ ರಾತ್ರಿ ಅಲ್ಲಿ ಒಂದು ನಾಗದೇವತೆ ಮನೆ ಇದೆ. ಆ ನಾಗದೇವತೆ ಮನೆಯಿಂದ ನಮ್ಮ ಮುಂದೆ ನಮ್ಮ ಗಂಡ ಹೆಂಡತಿಯನ್ನು ಕುಳಿಸ್ಕೊಂಡು ನಮ್ಮ ಮಗುವನ್ನು ಅವ್ರ ಹೆಂಡತಿ ಹತ್ರ ಕೊಟ್ಟು, ನೀನು ಇಲ್ಲೇ ಇರು, ನಾವು ಹೊರಗಡೆ ಹೋಗ್ಕೊಂಡು ಮಾಡ್ಕೊಂಡ್ ಬರ್ತೇವೆ ಹೇಳಿದ್ರು ಪೂಜೆಯ. ಅಲ್ಲ, ಯಾವ್ದಕ್ಕೆ ಪೂಜೆ ಮಾಡ್ಬೇಕು ನೀವು ಕೇಳಲಿಲ್ವಾ? ಏನ್ ಕಾರಣ ಅಂತ ನೀವೇನಾದ್ರೂ ಪೂಜೆ? ಏನ್ ಕಾರಣ ಅಂದ್ರೆ ನಮಗೆ ಸಮಸ್ಯೆ ಬಾಳ ಆಗ್ತಾ ಇದೆ, ಏನ್ ಮಾಡುವ ಮೊದ್ಲೇ ನಾವು ಕೇಳ್ಕೊಂಡು ಹೋಗಿದ್ರಿ ಅವ್ರ ಹತ್ರ. ಅವ್ರು ನಿನ್ನೆ ನಮಗೆ ದಿವಸ ಇಟ್ಕೊಟ್ಟಿದ್ದಾರೆ, ನಿಮಗೆ ಗಂಡ ಹೆಂಡತಿ ಇಬ್ರಿಗೂ ಮಕಬಂಧನ ಆಗಿದೆ, ನಾನು ಅದನ್ನು ತೆಗೆದು ಪರಿಹಾರ ಮಾಡಿಕೊಡ್ತೇನೆ, ಅದು ಮತ್ತೆ ದಿನೇ ದಿನೇ ಆಗ್ತಾ ಹೋಗುದು ಬೇಡ, ಅದನ್ನು ಮುಗಿಸಿಕೊಡ್ತೇನೆ ನಾನು ಹೇಳಿ ನಮ್ಗೆ ಅವರು ಮೊದ್ಲಿಂದು ಹೇಳ್ತಾ ಬಂದಿದ್ದಾರೆ. ನಿನ್ನೆ ಅವರು ದಿವಸ ಇಟ್ಟುಕೊಟ್ರು ನಮ್ಗೆ. ಆಮೇಲೆ ಬಂದ ತಕ್ಷಣ ನನ್ನ ಹತ್ರ ಏನ್ ಹೇಳಿದ್ರು, ಅಲ್ಲಿ ದೇವ್ರ ಮುಂದೆ ಒಂದು ದೀಪ ಹಚ್ಚು ನೀನು ಹೇಳಿದ್ರು. ನಮ್ಮ ಮನೆಯವ್ರ ಹತ್ರ ಅವ್ರ ಹತ್ರ ನೀವು ಪ್ಯಾಂಟ್ ಶರ್ಟ್ ಬಿಚ್ಚಿ ಲುಂಗಿ ಉಡ್ಬೇಕು ಪೂಜೆ ಮಾಡುವಾಗ ಹೇಳಿದ್ರು. ಅವ್ರು ಲುಂಗಿ ಪ್ಯಾಂಟ್ ಶರ್ಟ್ ಬಿಟ್ಟು ಲುಂಗಿ ಉಟ್ಕೊಂಡ್ರು. ಆಮೇಲೆ ಅವ್ರ ಹೆಂಡತಿ ಹತ್ರ ಮಗು ಕೊಡಿ, ನಾವು 3 ಮಂದಿ ಹೋಗುವ ಹೇಳಿದ್ರು ಪೂಜೆ ಮಾಡ್ಲಿಕ್ಕೆ. ಸ್ವಲ್ಪ ಒಂದ್ 5-10 ನಿಮಿಷ ಹೋಗ್ಬೋದು, ಅಷ್ಟ ದೂರ ಅಲ್ಲಿ ಇದೆ. ಏನ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ರ ಅವ್ರಾಗ್ಲೇ? ಅವರು ಅಲ್ಲಿ ಹೋಮ ಮಾಡ್ಲಿಕ್ಕೆ ಒಂದ್ ಕಡೆ ಅಲ್ಲಿ ನಾಗದೇವತೆ ಮನೆಯಲ್ಲಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲೇ ನನ್ನ ಹತ್ರ ದೀಪ ಹಚ್ಚಿಸಿದ್ರು. ಆಮೇಲೆ ಸ್ವಲ್ಪ ದೂರ ಹೋಗ್ಕೊಂಡು ನಾವು 3 ಜನ ಹೋಗ್ಕೊಂಡು ಮಾಡುವ ಕೆಲಸ. ಒಂದು ಬಾವಿ ಇದೆ, ಬಾವಿ ಹತ್ರ ಕರ್ಕೊಂಡೋದ್ರು. ಅದು ಬಾವಿ ಹೇಳಿ ನಾವು ಬಿದ್ದ ಮೇಲೆ ನಮಗೆ ಅದು ಬಾವಿ ಹೇಳಿ ಗೊತ್ತಾಯ್ತು. ಆ ಬಾವಿ ಹತ್ರ ಕರ್ಕೊಂಡು ಹೋಗಿ ನಮ್ಮ ಗಂಡ ಹೆಂಡತಿಗೆ ಅಲ್ಲಿ ಒಂದು 2 ಚಾದರವನ್ನು ಫೋಲ್ಡ್ ಮಾಡಿ ಚೀಲ ಮಾಡಿಸ್ಕೊಂಡು ನಮ್ಮ ಹತ್ರ ಮೊದ್ಲೇ ಮಾಡಿಸ್ಕೊಂಡು ಇಟ್ಟಿದ್ರು. ಅದು ನಿಮಗೆ ಮುಖಬಂಧನ ತೆಗೆಯುವುದಾದ್ರೆ ಅದನ್ನು ಇದ್ ಮಾಡ್ಬೇಕು, ಹೋಗಾದ್ರೆ ಆ ತರ ನೀವು ಹೊಲ್ದು ಕೊಡ್ಬೇಕು ಹೇಳಿ ನಮ್ಮ ಸೈಜಿಂದ 2 ಚೀಲದ ಟೈಪ್ ಅವರಿಗೆ ನಾವು ನಾವೇ ಮಾಡ್ಕೊಟ್ಕೊಂಡು ಅವ್ರು ಅವ್ರ ಮನೆ ಹತ್ರ ತಂದ್ಕೊಂಡು ನಿನ್ನೆ ಅದನ್ನ ಅಲ್ಲಿ ಆ ಬಾವಿ ಹತ್ರ ತಗೊಂಡೋದ್ರು. ಅದ್ರಲ್ಲಿ ನೀವು ಕೂತ್ಕೊಳ್ಳಿ ಹೇಳಿದ್ರು ನಮಗೆ. ಆ ಬಾವಿ ಮೇಲೆ ಸೈಡ್ನ ಬಟ್ಟೆ ಇಟ್ಟಿದ್ದಾರೆ. ಅಲ್ಲ, ನೀವು ಕೇಳಲಿಲ್ವಾ ಆ ಸಂದರ್ಭದಲ್ಲಿ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ? ಅಂದ್ರೆ ನೀವು ಕೂಡ ಮುಖಬಂಧನವನ್ನು ತೆಗೆದು ಅಲ್ಲಿ ಕಾಣುವ ಮರದಲ್ಲಿ ಬಿಡ್ತೇನೆ, ಈಗ ನೀವು ಕಣ್ಣು ಮುಚ್ಕೊಂಡು ಈ ಚೀಲದಲ್ಲಿ ಫೋಲ್ಡ್ ಮಾಡಿ ಕೂತ್ಕೊಳ್ಬೇಕು ಹೇಳಿದ್ರು ನಮ್ಗೆ. ಆಮೇಲೆ ಮೇಲೆ ಮೂಟೆ ಕಟ್ಟಿಬಿಟ್ರು ನಮ್ಗೆ ಇಬ್ರಿಗೂ. ನಮ್ಮ ಮನೆಯವ್ರ ಹತ್ರ ನನ್ನ ಮೂಟೆ ಕಟ್ಟಿಸಿದ್ರು. ಆಮೇಲೆ ನಮ್ಮ ಮನೆಯವ್ರ ಮೂಟೆ ಅವ್ರು ಕಟ್ಟಿಬಿಟ್ರು ಅವ್ರು ಬಟ್ಟು. ಆಮೇಲೆ ಏನಿಲ್ಲ, ನಮ್ಮನೆಯವ್ರ ಕೈಯಲ್ಲಿ ಗಂಟೆ ಕೊಟ್ರು.
ನಾನು ಮಂತ್ರ ಹೇಳ್ತೇನೆ, ನೀವು ಗಂಟೆ ತೂಗ್ತಾ ಇರ್ಬೇಕು ಹೇಳಿದ್ರು. ಆಮೇಲೆ ಏನಾಯ್ತು ಏನು ಗೊತ್ತಾಗ್ಲಿಲ್ಲ. ಒಂದ್ಸಲ ಜರ್ ಹೇಳಿ ನಮ್ ಹಿಂಗ ಜಾರ್ಚಿತ್ ಸದ್ದಾಯ್ತು ಒಂದೇ ಸಲ, ಹೋಗದಂಗಾಯ್ತು ನಮ್ಗೆ ಇಬ್ರಿಗೂ, ಗಂಡ ಹೆಂಡತಿ ಇಬ್ರಿಗೂ. ಕೈಯಲ್ಲಿ ಗಂಟೆ ತೂಗ್ತಾನೆ ಇದ್ದಾರೆ ನಮ್ಮನೆಯವರು. ಆದ್ರೆ ಅವ್ರು ಏನೋ ಮಂತ್ರ ಹೇಳಿದ್ರು. ಒಂದೆರಡು ಸಲ ಮಂತ್ರ ಹೇಳಿದಷ್ಟೇ ಕೇಳಿದ್ದೆ. ಆಮೇಲೆ ಡಮ್ ಹೇಳಿ ನಾವು ಬಾವಿಯಲ್ಲಿ ಬಿದ್ದಿದ್ದಷ್ಟೇ ನಮ್ಗೆ ಗೊತ್ತಾಗಿದೆ. ಬಾವಿಯಲ್ಲಿ ಬಿದ್ದವರು 3 ಸಲ ಮುಳುಗಿ ಎದ್ದು ಆಗಿ ಮೇಲ್ ಬಂದ್ರು. ನಮ್ಮ ಬಾವಿಯಲ್ಲಿ ಕೆಡಗಿದ ತಕ್ಷಣ ಹೋಗ್ಕೊಂಡು ಅವರು ಪಂಪ್ ಚಾಲು ಮಾಡಿ ನೀರು ವಾಲಿಂದ ನಮ್ಮ ಮೈಗೆ ಫುಲ್ ನೀರು ಬಿಟ್ರು, ಮೊಖಕ್ಕೆ ಏನು ಕಾಣಿಸ್ಬಾರ್ದು ಹೇಳಿ. ಅಲ್ಲ, ನಿಮ್ ಮೇಲೆ ಯಾಕೆ ಈ ರೀತಿ ಮಾಡ್ತಾರಂತ ಅನ್ಸತ್ತೆ ನಿಮ್ಗೆ? ಈಗ ನಮ್ಮ ಮೇಲೆ ಯಾಕಂದ್ರೆ ನಮ್ಗೆ ದೋಷ ಪರಿಹಾರ ಮಾಡ್ತೇನೆ ಹೇಳ್ತಾ ನಮ್ಗೆ ಕರ್ಕೊಂಡ್ ಬಂದ್ರಲ್ಲ ಅವರು. ನಮಗ್ ಮೊದ್ಲಿಂದನಾರು ಅವ್ರ ಮಕ್ಕಳಿಗೆ ಇವರಿಗೆ ಎಲ್ಲ ಆ ತರದ್ದೆಲ್ಲ ಹಿಂಗೆ ಮಾಡ್ಕೊಟ್ಟಿದ್ರು. ನಮ್ ಪರಿಹಾರ ಆಗಿದೆ ಅದ್ರ ಬಗ್ಗೆ. ಆದ್ರೆ ನಿನ್ನೆ ಯಾಕೆ ಅವ್ರು ಆ ತರ ಮಾಡಿದ್ರು ನಮ್ಗೆ ಗೊತ್ತಾಗುದಿಲ್ಲ. ನಮ್ಮ 4-5 ವರ್ಷದಿಂದ ಪರಿಚಯ ಇದೆ ಅವ್ರದ್ದು. ಆಮೇಲೆ ಹೊತ್ತಕ್ಕಿದೆ ನಮ್ಮ. ಹೇಳಿ ಸವಿತಾ ಭಟ್ ಅವರೇ. ಸವಿತಾ ಭಟ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಅವರ ಸಂಪರ್ಕ ಕಡಿತಗೊಂಡಿದೆ. ಈಗಾಗಲೇ ಸವಿತಾ ಅವರು ಹೇಳ್ತಾ ಇದ್ರು, ಯಾಕೆ ಈ ರೀತಿಯಾಗಿ ನಮ್ಮ ಮೇಲೇನೆ ಮಾಡಿದ್ರೆ ಅಂತ ನಮಗೆ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. 4-5 ವರ್ಷದಿಂದ ನಾವು ಕೂಡ ಅವರ ಹತ್ರನೇ ಪೂಜೆಯನ್ನು ಮಾಡಿಸ್ತಾ ಇದ್ವಿ. ಆದರೆ ಈಗ ನಮ್ಮ ಮೇಲೇ ಈ ರೀತಿಯಾದಂಥ ಒಂದು ಪ್ರಯೋಗವನ್ನು ಮಾಡಲಾಗಿದೆ ಅನ್ನುವ ಒಂದು ಮಾತನ್ನು ಕೂಡ ಸವಿತಾ ಹೇಳ್ತಾ ಇದ್ರು. ಈಗಾಗಲೇ ಆರೋಪಿಯ ಬಂಧನಕ್ಕೆ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ. ಈಗ ಆರೋಪಿ ಪೊಲೀಸರ ವಶದಲ್ಲಿದ್ದಾನೆ. ಇನ್ನಷ್ಟೇ ವಿಚಾರಣೆ ನಂತರ ಇನ್ನಷ್ಟು ಮಾಹಿತಿಗಳು ಹೊರ ಬೀಳಬೇಕಿದೆ. ಈಗಾಗಲೇ ಕುಮಟಾ ಪೊಲೀಸರು ಈ ಸಂಬಂಧ ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ.